ಈ ರೀತಿ ನೀವು ನಿಲ್ಲಿಸಿ ನೀರು ಕೊಟ್ಟಾಗ ಉಸಿರಾಡೋಕ್ಕೆ ಯಾವಾಗ ಅಲ್ಲಿ ಜಾಗನೇ ಇಲ್ದಿದ್ದಾಗ ಏನು ಮಾಡ್ತದೆ? ತಲೆ ಮೇಲೆ ಎತ್ತುತ್ತೆ. ನಿಮಗೆ ಸುಸ್ತಾಯಿತು ಅಥವಾ ಉಸಿರು ತೊಂದರೆ ಇದೆ ನೀರೊಳಗಿಟ್ರೆ ಅಂತ ನೀವೇ ಅದು ಹೇಳ್ತೀರ. ಸೊ ಯಾವ ನೀರು ಹೆಚ್ಚಿಗೆ ಕೊಟ್ಟಿದ್ದೀರಾ, ನೀರೊಳಗೆ ಅದುಮ್ತಿದ್ದೀರ, ಅದರ ಬೇರ್ನ ಅದನ್ನು ಅದುಮ್ತಿದ್ದೀರ, ಅವಾಗ ಏನು ಮಾಡುತ್ತೆ ಅಂತ ಆಚೆ ಬರುತ್ತೆ. ನಾವೇನು ಮಾಡ್ತೀವಿ, ಅಯ್ಯೋ ಬೇರೆ ಮೇಲೆ ಬಂದ್ಬಿಡ್ತು, ತೇಲೋಯ್ತು, ಗಿಡ ಬಿದ್ದೋಗ್ಬಿಡ್ತದೆ. ಬೀಳಿಸ್ತಿದ್ಯೋ ಮರಯ, ನೀರು ಕೊಡಬೇಡ, ದೂರ ಕೊಟ್ಟರೆ ಮುಗಿದೋಯ್ತು. ಅದಕ್ಕೆ ಏನು ಮಾಡ್ತಾರೆ? ಮಣ್ಣು ಹಾಕ್ತಾರೆ. 6 ಇಂಚು 1 ಅಡಿ ಮಣ್ಣು ಹಾಕೋದು. ಆ ಮಣ್ಣು ಹಾಕಿ ಇವತ್ತು ಸರ್ಕಾರ ಮಣ್ಣು ತೆಗಿಯಂಗಿಲ್ಲ ಅಂತ ಹೇಳ್ಬಿಟ್ಟವ್ರೆ. ಯಾಕಂದ್ರೆ ಎಲ್ಲೂ ಮಣ್ಣೇ ಇಲ್ದಂಗೆ ಆಗ್ಬಿಟ್ಟೈತಿ. ಒಳ್ಳೇದಾಯ್ತು. ಮಣ್ಣು ಹಾಕಿದ್ಮೇಲೆ ಏನು ಮಾಡ್ತಾರೆ? ಮಣ್ಣು ಆಯಿತು ಅಂತ ಹಾಕಿದ ತಕ್ಷಣ ಒಣಗಲಾಯ್ತು, ಮೇಲ್ಮೈ ಮಣ್ಣು ತೊಗೊತದು. ಗಿಡ ಏನಂತ ಒಂಚೂರು ಎಳೆದೈತು, ನೀರು ಬಿಡೋಲ್ಲ ಅಂತಾರೆ. ಹಗಲು ರಾತ್ರಿ ನೀರು ಬಿಟ್ಟಿದ್ದು 2 ದಿವಸಕ್ಕೆ ಮತ್ತೆ ರೊಚ್ಚ ಮಾಡ್ಬಿಡು. ಇನ್ನೊಂದು 6 ತಿಂಗಳು ವರ್ಷಕ್ಕೆ 1 ವರ್ಷಕ್ಕೆ ಏನಾಗ್ತದೆ? ಅಷ್ಟೇ ಮಾಡೋದು. ಹೇಗೆ? ಕೇವಲ 5% ನೀರು. 100 ಲೀಟ್ರ್ ಅನ್ನೋದು ಬರೀ 5 ಲೀಟ್ರಲ್ಲಿ ನಾವು ಗಿಡನ ಚೆನ್ನಾಗಿ ಬೆಳಿಬೋದು, ಸಮೃದ್ಧಿಯಾಗಿ ಬೆಳಿಬೋದು. ಅದು ಭಾರಿ ಮುಖ್ಯ. ಇವ್ರದ್ದು ಟಾರ್ಗೆಟ್ ಆಗಲೇ ನಾವೊಂದು ಕೆಲವು ಗಿಡ ಎಲ್ಲ ಆಗಲೇ 250-300ಕ್ಕೆ ಬಂದಿದ್ದಾವೆ. ಇವ್ರಿಗೆ ಟಾರ್ಗೆಟು ಅಂದರೆ ಒಂದು ಗಿಡದ ಟಾರ್ಗೆಟ್ 480 ಕಾಯಿ ಒಂದು ಗಿಡಕ್ಕೆ. ಆ ಟಾರ್ಗೆಟ್ಗೆ ತುಂಬ ವೇಗವಾಗಿ ಹೋಗ್ತಾರೆ. ಪ್ರಾಬ್ಲಿ ಇನ್ನೊಂದು 5 ವರ್ಷಕ್ಕೆ ದೇ ವಿಲ್ ರೀಚ್ ದ ಟಾರ್ಗೆಟ್. ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಅಳವಡಿಸ್ಕೊತಾ ಇದ್ದಾರೆ. ಅಥವಾ ಪಾತಿ ಮಾಡಿಕೊಡೋದ್ರಿಂದ ದ ವರ್ಲ್ಡ್ ಓವರ್ ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಬೇಸಿನ್ ಮೆಥಡ್ ಇಸ್ ಅ ಫೇಲ್ಯೂರ್. ವರ್ಲ್ಡ್ ಓವರ್ ಇಟ್ ಇಸ್ ಟೋಲ್ಡ್. ಬಟ್ ನಾವು ಇವತ್ತೂ ಅದೇ ಮಾಡಿಸ್ತಾ ಇದ್ದೀವಿ. ಅವ್ರು ಹೇಳಿರೋದು ಮಾಡ್ತೀವಿ, ಅವ್ರು ಸರಿ ಇಲ್ಲ ಅಂತ ಹೇಳಿರೋದು ಮಾತ್ರ ಮಾಡ್ತಿಲ್ಲ. ಅವರೇ ಅದನ್ನು ಹೇಳ್ಕೊಟ್ಟಿರೋದು. ಆದರೆ ಅದನ್ನೇ ಸರಿ ಇಲ್ಲ ಅಂತ ಅವರೇ ತುಂಬ ವರ್ಷ ಆದಮೇಲೆ ಇದು ತಿಂದರೆ ಕೆಟ್ಟದು ಅಂತ ಅಥವಾ ಇದು ಮಾಡೋದು ತಪ್ಪು ಅಂತ ಅವರೇ ಹೇಳಿದಾಗ ಆ ತಪ್ಪು ಅನ್ನೋದನ್ನು ಮಾತ್ರ ತೊಗೊತಿಲ್ಲ. ಯಾಕಂದರೆ ಹೊಸದು ಯಾರು ಹೇಳ್ಕೊಡೋಕೆ ತಯಾರೇ ಇಲ್ಲ. ಹೌದು, ಅದು ತಪ್ಪು, ಹಂಗಾರೆ ಏನು ಮಾಡಬೇಕು ಗೊತ್ತಿಲ್ಲ ನಮಗೆ. ಏನೊಂದು ಕುರ್ಚಿ ಇದೆ, ಆ ಕುರ್ಚಿ ಮೇಲೆ ಕೂತ್ಕೊಂಡಿದ್ವಿ ಅಂದರೆ ನಮ್ಮದು ಕೆಲಸಗಳು ಆಗಲ್ಲ. ಆ ಸಿಲೆಬಸ್ಸಲ್ಲೇ ಇದ್ದರೆ ನಾವು ಆಗೋದಿಲ್ಲ ಕೆಲಸಗಳು. ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್. ನಾವು ಏನೇ ಒಂದು ಓದ್ತಾ ಇದ್ದೀವಿ, ಏನೇ ಒಂದು ಮಾಡ್ತಾಯಿದ್ದೀವಿ ಅಂದಾಗ ಅದರಿಂದ ಆಚೆ ನಾವು ಏನು ಮಾಡ್ಬೋದು? ಯಾವುದೇ ಒಂದು ವಿಷಯ ಇರಲಿ, ನೀವು ಓದ್ತಿರೋ ಸಬ್ಜೆಕ್ಟ್ಸಲ್ಲೇ ಸುಮ್ಮನೆ ಏನಿಲ್ಲ, ನನಗೆ ಇದು ಬಿಟ್ಟು ಏನು ಮಾಡ್ಬೋದು? ಇದರೊಳಗೇ ಎಷ್ಟು ಥರ ಬೇಕು. ನಾನು ನಿಮ್ಗೆ ಹೇಳೋಣಲ್ಲ, ಯು ಗಾಟ್ ಆಲ್ಮೋಸ್ಟ್ 14 ವಂಡರ್ಫುಲ್ ಬ್ರಾಂಚಸ್ ನಿಮ್ಮದು. ಮೇಡಮ್ ಅವ್ರಿಗೆ ಹೇಳ್ತಿದ್ದೆ, ಮೇಡಮ್ ಸ್ಟವಲ್ ಬರ್ನಿಂಗ್ ಏನೋ ಮಾಡಿ ದಯವಿಟ್ಟು ಅದ್ರ ಫರ್ನಿಚರ್ ಮಾಡೋಣ, ಶೀಟ್ಸ್ ಮಾಡೋಣ, ಪೇಪರ್ಸ್ ಮಾಡೋಣ, ಹೇಗೆ ಡಿಗ್ರೇಡ್ ಮಾಡೋದು, ಯು ವರ್ಕ್ ವಿತ್ ಯುವರ್ ಬಯಾಲಜಿ ಟೀಮ್ ಅಂತ ದಯವಿಟ್ಟು ಕೇಳಿ. ನಾವು ಊಟ ಮಾಡ್ತಾ ಅದನ್ನೇ ಅಂತಿದ್ದೆ. ಲೆಟ್ ಇಸ್ ಥಿಂಕ್ ಬಿಯಾಂಡ್ ಸಮಥಿಂಗ್ ವಿ ಕ್ಯಾನ್ ಡೂ. ಅದರಿಂದ ನಾವು ಹೇಳ್ಕೊಡೋದ್ರಿಂದ ಪೇಟೆಂಟ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ಬೋದು, ಯಾರನ್ನ ಮಾಡಿಲ್ಲ ಅಂದರೆ. ಎರಡನೇದು ಬೇಡ, ಎಲ್ಲರೂ ಮಾಡಲಿ ಅಂತ ಬಿಟ್ಬಿಡೋದು. ಒಂದು ಅನುಕೂಲ ಆಗಬೇಕು, ಇಲ್ಲಾಂದ್ರೆ ನಮ್ಮ ಅನುಕೂಲ ಆಗಲಿ, ಅದನ್ನು ಬೇರೆ ಹೇಗೆ ಮಾಡ್ಬೋದು ನಾವು ಮಾಡೋಣ, ಅದನ್ನೇನು ತೊಂದರೆ ಇಲ್ಲ. ಯು ಕ್ಯಾನ್ ಡೂ ಲೈಕ್ ದಟ್. ಸೊ ಈ ರೀತಿ ನೀವು ಮಾಡಿದಾಗ ಏನಾಗ್ತಿತ್ತು? 2 ಉಳುಮೆ, 1 ಗೊಬ್ಬರ, ಮಣ್ಣು ಹಾಕೋದು. ಈ ರೀತಿ ನೀವು ನಿಲ್ಲಿಸಿ ನೀರು ಕೊಟ್ಟಾಗ ಉಸಿರಾಡೋಕ್ಕೆ ಯಾವಾಗ ಅಲ್ಲಿ ಜಾಗನೇ ಇಲ್ದಿದ್ದಾಗ ಏನು ಮಾಡ್ತದೆ? ತಲೆ ಮೇಲೆ ಎತ್ತುತ್ತೆ. ನಿಮಗೆ ಸುಸ್ತಾಯಿತು ಅಥವಾ ಉಸಿರು ತೊಂದರೆ ಇದೆ ನೀರೊಳಗಿಟ್ರೆ ಅಂತ ನೀವೇ ಅದು ಹೇಳ್ತೀರ. ಸೊ ಯಾವ ನೀರು ಹೆಚ್ಚಿಗೆ ಕೊಟ್ಟಿದ್ದೀರಾ, ನೀರೊಳಗೆ ಅದುಮ್ತಿದ್ದೀರ, ಅದರ ಬೇರ್ನ ಅದನ್ನು ಅದುಮ್ತಿದ್ದೀರ, ಅವಾಗ ಏನು ಮಾಡುತ್ತೆ ಅಂತ ಆಚೆ ಬರುತ್ತದು. ಬೇರುಗಳು ಮೇಲೆ ತೋರಿಸ್ಕೊಂತ ನಾವೇನಂತೀವಿ? ಓ, ಇಲ್ಲಿ ಪೋಷಕಾಂಶ ಇಲ್ಲ, ದೇರ್ ಇಸ್ ನೋ ನ್ಯೂಟ್ರಿಯೆಂಟ್, ಅದಕ್ಕೆ ಮೇಲೆ ಬಂದುಬಿಟ್ಟಿದೆ ಅಂತ ನಾವು ಅನ್ಕೊಂತೀವಿ. ನೋ, ದೇರ್ ಇಸ್ ಎಕ್ಸಸ್ ವಾಟರ್. ಅದೇ ಹೇಳ್ತಾ ಇದೆ. ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಅದು ಮೇಲೆ ಬರ್ತಾಯಿದೆ. ನಾವೇನು ಮಾಡ್ತೀವಿ? ಅಯ್ಯೋ ಬೇರೆ ಮೇಲೆ ಬಂದುಬಿಡ್ತು, ತೇಲೋಯ್ತು, ಗಿಡ ಬಿದ್ದೋಗ್ಬಿಡ್ತದೆ. ಬೀಳಿಸ್ತಿದ್ಯೋ ಮರಯ, ನೀರು ಕೊಡಬೇಡ, ದೂರ ಕೊಟ್ಟರೆ ಮುಗಿದೋಯ್ತು. ಅದಕ್ಕೆ ಏನು ಮಾಡ್ತಾರೆ? ಮಣ್ಣು ಹಾಕ್ತಾರೆ. 6 ಇಂಚು 1 ಅಡಿ ಮಣ್ಣು ಹಾಕೋದು. ಆ ಮಣ್ಣು ಹಾಕಿ ಇವತ್ತು ಸರ್ಕಾರ ಮಣ್ಣು ತೆಗಿಯಂಗಿಲ್ಲ ಅಂತ ಹೇಳ್ಬಿಟ್ಟವ್ರೆ. ಯಾಕಂದ್ರೆ ಎಲ್ಲೂ ಮಣ್ಣೇ ಇಲ್ದಂಗೆ ಆಗ್ಬಿಟ್ಟೈತಿ. ಒಳ್ಳೇದಾಯಿತು. ಅವಾಗ ಇವರೆಲ್ಲ ನಮ್ಮ ಹತ್ರಕ್ಕೆ ಬರ್ತಾರೆ, ಏನು ಸರ್ ಮಾಡೋದು ಅಂತ. ಇಲ್ಲ ಅಂದರೆ ಯಾರೂ ಗೊತ್ತಿರಲ್ಲ ನಮ್ಮ ಹತ್ರ. ಸೊ ಇವಾಗ ಏನಾಗುತ್ತೆ? ಮಣ್ಣು ಹಾಕ್ತೀರ. ಮಣ್ಣು ಹಾಕಿದ್ಮೇಲೆ ಏನು ಮಾಡ್ತಾರೆ? ಮಣ್ಣು ಆಯಿತು ಅಂತ ಹಾಕಿದ ತಕ್ಷಣ ಒಣಗಲಾಯಿತು, ಮೇಲ್ಮೈ ಮಣ್ಣು ತೊಗೊತದು. ಗಿಡ ಏನಂತ ಒಂಚೂರು ಎಳೆದೈತು, ನೀರು ಬಿಡೋಲ್ಲ ಅಂತಾರೆ. ಹಗಲು ರಾತ್ರಿ ನೀರು ಬಿಟ್ಟಿದ್ದು 2 ದಿವಸಕ್ಕೆ ಮತ್ತೆ ರೊಚ್ಚ ಮಾಡಿಬಿಡು. ಇನ್ನೊಂದು 6 ತಿಂಗಳು ವರ್ಷಕ್ಕೆ 1 ವರ್ಷಕ್ಕೆ ಏನಾಗ್ತದೆ? ಅಷ್ಟೇ ಮಾಡೋದು. ಖರ್ಚೆಷ್ಟು? ಬೆಳೆ ಬರ್ತಾಯಿದೆಯಾ? ತೊಂದರೆ ಮಾಡ್ತಿರೋದು ಯಾರು? ತೊಂದರೆ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಗೊತ್ತಿಲ್ಲದೆ ಮಾಡೋದು ತಪ್ಪಲ್ಲ, ಗೊತ್ತಾಗಿ ಮಾಡೋದೇನೋ ಬ್ಲಂಡರ್ ಅಂತಾರೆ. ಗೊತ್ತಾಗಿ ಮಾಡೋನು ಅವನಂತ ಮೂರ್ಖ ಇನ್ನೊಬ್ಬ ಇರೋಲ್ಲ. ಗೊತ್ತಿಲ್ಲದೇ ಆಗೋದಾಗಲಿ. ಮಗುನಷ್ಟು ಅದು ಗೊತ್ತಿಲ್ಲ, ಮೊದಲು ಆ ಬೆಂಕಿ ಮುಟ್ಟಾಗಲೇ ಗೊತ್ತಾಗ್ತದೆ ಅದಕ್ಕೆ ತಪ್ಪು ಅಂತ ಅಮ್ಮ ಇಟ್ಕೊಂಡು ಬೈಬೇಡ ಅಂತ ಹೊಡಿತಾರೆ. ಯಾಕೆ ಬೆಂಕಿ ಮುಟ್ಟಕ್ಕೆ ಹೋಗಿದೆ ಅಂತ. ಅದಕ್ಕೆ ಪಾಪ ಗೊತ್ತೇ ಇಲ್ಲ. ಅದಕ್ಕೆ ಪಾಪ ಇದೇ ಗೊತ್ತಿಲ್ಲ, ಅದು ಬೆಂಕಿ ಮುಟ್ಬೋದು ಇಲ್ಲ ಅಂತ. ಸೊ ಏನಾಗುತ್ತೆ ಈ ರೀತಿ ಸೊ ಈ ರೀತಿ ಏನಾಗುತ್ತೆ ಅಂದರೆ ನಾವು ಇಳುವರಿನೂ ಕಮ್ಮಿ ಮಾಡ್ಕೊತೀವಿ, ತೊಂದರೆ ಮಾಡ್ಕೊತೀವಿ. ಸೊ ಹಾಗಾಗಿ ನೀರು ಹೇಗೆ ಕೊಡೋದು,
ಮಲ್ಚಿಂಗ್ ಅಂದ್ರೇನು, ಬೆಳೆ ಸಂಯೋಜನೆ ಮಾಡೋದು ಹೇಗೆ ಪಂಚಸ್ತರಗಳಲ್ಲಿ ಅಂತ ಅಂದ್ಬಿಟ್ಟು ನಾವು ಆ ಕಡೆ ತೋಟಗಳಿಗೆ ಹೋದಾಗ ನಾವು ನೋಡ್ಬೋದು. ಮೊದಲು ಕೆಳಗಡೆ ಇವರು ನೈಸರ್ಗಿಕ ಕೃಷಿ ಶುರು ಮಾಡಿದಾಗ ಬರೀ 2 ಟ್ರೆಂಚ್ ಹೊಡ್ಕೊಂಡು ನಾವು ಯಾವುದೇ ನೀರು ಕೊಡೋದು ಕಾಲುವೆಯಲ್ಲಿ ಕೊಡಿ ಅಂತೀವಿ. ಇಟ್ ಯೂಸಸ್ ಲೆಸ್ ವಾಟರ್ ದೆನ್ ಡ್ರಿಪ್. ನೀವು ಡ್ರಿಪ್ಪಲ್ಲಿ ಏನು ಬಿಡ್ತೀರೋ ಅದಕ್ಕಿಂತ ಕಡಿಮೆ ನೀರು ಬೇಕು. ನೀವು ಡ್ರಿಪ್ಪಲ್ಲಿ 5 ಎಕರೆ ಮಾಡ್ತೀರಿ ಅಂದರೆ ಇದು 15 ಎಕರೆ ಬಿಡ್ಬೋದು ನೀರು. ಮಲ್ಚಿಂಗ್ ಎಲ್ಲ ಮಾಡಿಬಿಟ್ರಿ ಅಂದರೆ ಡ್ರಿಪ್ಪಲ್ಲಿ 5 ಎಕರೆ ಬಿಡ್ತೀರಿ ಅಂದರೆ ನೀವು ನಂಬೋದಿಲ್ಲ 100 ಎಕರೆಗೆ ನೀರು ಕೊಡ್ಬೋದು. ಯಾವುದೋ ಫ್ಲಡ್ಡಿಂಗಲ್ಲಿ ಅಂದರೆ ನೀರು ಹಾಯಿಸೋದ್ರೊಳಗೆ ನಾವು 100 ಎಕರೆ ಕೊಡ್ಬೋದು ಬರೀ 5 ಎಕರೆ ನೀರಲ್ಲಿ. ಬಟ್ ಮಲ್ಚಿಂಗು ಇವನ್ನೆಲ್ಲ ನಾವು ಮಾಡಿದಾಗ ಹೇಗೆ ಕೇವಲ 5% ನೀರು 100 ಲೀಟ್ರ್ ಅನ್ನೋದು ಬರೀ 5 ಲೀಟ್ರಲ್ಲಿ ನಾವು ಗಿಡನ ಚೆನ್ನಾಗಿ ಬೆಳಿಬೋದು, ಸಮೃದ್ಧಿಯಾಗಿ ಬೆಳಿಬೋದು. ಅದು ಭಾರಿ ಮುಖ್ಯ. ಇವ್ರದ್ದು ಟಾರ್ಗೆಟ್ ಆಗಲೇ ನಾವೊಂದು ಕೆಲವು ಗಿಡ ಎಲ್ಲ ಆಗಲೇ 250-300 ಬಂದಿದ್ದಾವೆ. ಇವ್ರಿಗೆ ಟಾರ್ಗೆಟು ಅಂದರೆ ಒಂದು ಗಿಡದ ಟಾರ್ಗೆಟ್ 480 ಕಾಯಿ ಒಂದು ಗಿಡಕ್ಕೆ. ಆ ಟಾರ್ಗೆಟ್ಗೆ ತುಂಬ ವೇಗವಾಗಿ ಹೋಗ್ತವ್ರೆ. ಪ್ರಾಬ್ಲಿ ಇನ್ನೊಂದು 5 ವರ್ಷಕ್ಕೆ ದೇ ವಿಲ್ ರೀಚ್ ದ ಟಾರ್ಗೆಟ್. ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಅಳವಡಿಸ್ಕೊತಾ ಇದ್ದಾರೆ.